ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕ್ಲಾಮ್ಸ್ ಉಪ್ಪು ಮುಂಚಿ ಮಾಡುವ. ಮರುವಾಯಿ ಉಪ್ಪು ಮುಂಚಿ. ಅದಕ್ಕೆ ನಾವು ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕುವ. ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ 1 ಸ್ಪೂನು ಸಾಸಿವೆ, 10 ಜಜ್ಜಿದ ಬೆಳ್ಳುಳ್ಳಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಈಗ ಅದಕ್ಕೆ ನಾವು 2 ದೊಡ್ಡ ಕಟ್ ಮಾಡಿದಂತಹ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು. ಈಗ ನಾವು ಇದಕ್ಕೆ 1 ಇಂಚು ಕಟ್ ಮಾಡಿದಂತಹ ಶುಂಠಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಕೂಡ ನಾವು ಇದರ ಜೊತೆಗೆ ಫ್ರೈ ಮಾಡುವ. ಈಗ ಇದೆಲ್ಲ ಫ್ರೈ ಆಗ್ತಾ ಬಂತು. ಈಗ ನಾವು ಇದಕ್ಕೆ ಒಂದು ದೊಡ್ಡ ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡುವ. ಒಂದು 2 ನಿಮಿಷ ಟೊಮೆಟೊವನ್ನು ಕೂಡ ನಾವು ಫ್ರೈ ಮಾಡಬೇಕು. ಈಗ ನಾವು ಚೆನ್ನಾಗಿ ತೊಳೆದಿಟ್ಟಂತಹ ಮರುವಾಯಿಯನ್ನು ಇದಕ್ಕೆ ಹಾಕುವ. ಮರುವಾಯಿ ಹಾಕಿದ ನಂತರ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾವು 3 ಲೋಟ ನೀರು ಹಾಕುವ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ನಾವು ನೀರು ಹಾಕಿದ ನಂತರ ಅದಕ್ಕೆ ಅರ್ಧ ಚಮಚ ಅರಶಿನ ಪುಡಿ, 4 ಕೆಂಪು ಒಣಮೆಣಸು ಹಾಕುವ. ಅದನ್ನು ಕಟ್ ಮಾಡಿ ಹಾಕಬೇಕು. ಅದರ ಬದಲು ನೀವು ಹಸಿಮೆಣಸಿನಕಾಯಿ ಕೂಡ ಹಾಕಬಹುದು. ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಮತ್ತೆ ಅರ್ಧ ಚಮಚ ಕರಿಮೆಣಸಿನ ಪುಡಿ ಹಾಕಬೇಕು. ಈಗ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ನಾವು ಇದನ್ನು ಕುದಿಸಬೇಕು. 15 ನಿಮಿಷ ಆಯಿತು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ನಮ್ಮ ಮರುವಾಯಿ ಉಪ್ಪು ಮುಂಚಿ ರೆಡಿಯಾಗಿದೆ. ಕೊನೆಗೆ ನಾವು ಸ್ವಲ್ಪ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ರುಚಿಕರವಾದ ಮರುವಾಯಿ ಉಪ್ಪು ಮುಂಚಿಲಿ ರೆಡಿಯಾಗಿದೆ. ಮರುವಾಯಿ ಉಪ್ಪು ಮುಂಚಿಯನ್ನು ನಾವು ಸೂಪ್ ತರ ಕೂಡ ಸೇವಿಸಬಹುದು. ಇದು ಉಂಟಲ್ಲ, ಕೇವಲ ಬಾಯ್ಲ್ಡ್ ರೈಸ್ಗೆ ಮಾತ್ರ ಸೂಟ್ ಆಗ್ತದೆ. ಫ್ರೆಂಡ್ಸ್, ನೀವು ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗುವ. ಥ್ಯಾಂಕ್ ಯು.